ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರವಾಳ ಅಣಬೆ ಹೊಸೂರು ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಈ ಹಿನ್ನೆಲೆ ಇಂದು ಭೀಮ್ ಆರ್ಮಿ ತಾಲೂಕು ಘಟಕ ಶಹಾಪುರ ವತಿಯಿಂದ ಶಿರವಾಳ ಗ್ರಾಮದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತಹ ರೈಲ್ವೆ ಮತ್ತು ಹೈವೇ ಗುತ್ತಿಗೆದಾರರು ಹಾಳಾದಂತಹ ರಸ್ತೆ ಮರು ನಿರ್ಮಾಣ ಮಾಡಿಕೊಳ್ಳಬೇಕು ಎಂದು ತಾಲೂಕು ದಂಡಾಧಿಕಾರಿ ಉಮಾಕಾಂತ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಏನು ತಲಾಟೆ ಅಧಿಕಾರಿ ಒಬ್ಬ ಚಿಕ್ಕ ವಯಸ್ಸಿನ ಅಧಿಕಾರಿ ಮೊಳಕಲ್ ಚಿಪ್ಪನ್ನು ಹೊಡ್ಕೊಂಡಿದ್ದೇನೆ ಬಂದೆ. ಆದ್ರೆ ಆ ಕುಟುಂಬ ಏನ್ ಮಾಡ್ಬೇಕು? ಇದರಲ್ಲಿ ನಾವು ಬರೀ ಜನಸಾಮಾನ್ಯರಲ್ಲ, ಆಸ್ಪತ್ರೆ ಸಿಬ್ಬಂದಿ ಓಡಾಡ್ತಾರೆ, ಆಂಬ್ಯುಲೆನ್ಸ್ ಓಡಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಓಡಾಡ್ತಾರೆ. ಪೊಲೀಸ್ ಅಧಿಕಾರಿಗಳು ರಾತ್ರಿ ಎಲ್ಲ ಇರ್ತದೆ ಅವ್ರಿಗೆ ಡ್ಯೂಟಿ. ರಾತ್ರಿ ಅಂದ್ರೆ ರಾತ್ರಿ ಬರ್ಬೇಕು. ಏನನ್ನಾದ್ರೆ ಯಾರಿಗೆ ತೊಂದರೆ ಸ್ವಾಮಿ? ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಣ್ಣು ಮುಚ್ಚಿಕೊಳ್ತೀರಾ ನೀವು? ನಮ್ಮ ತಾಲೂಕಿನ ಸಚಿವರು ಇದ್ರಲ್ಲ, ಅಣಿಬಿ ಗ್ರಾಮದವರಿಗೆ, ಅದೇ ರೀತಿಯಾಗಿ ಸುತ್ತಮುತ್ತಲಿನ ಹಳ್ಳಿಗಳಾದ ಇಟ್ಟಿಗಿ, ಉರ್ಸ್ಗುಂಡಿಗಿ ಎಲ್ಲ ಹಳ್ಳಿಗಳ ರಸ್ತೆ ಹಾಳಾದ ಪ್ರಯುಕ್ತ ತಾಲೂಕು ಘಟಕ ಭೀಮ್ ಆರ್ಮಿ ಎಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಊರಿನ ಪ್ರಮುಖರಾದ ರಾಜು ಕುಲಕರ್ಣಿ ಅವರೇ, ಅದೇ ರೀತಿಯಾಗಿ ದಲಿತ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಬಸಲಿಂಗಪ್ಪ ಕೋಳಿ ಅವರೇ, ಅದೇ ರೀತಿಯಾಗಿ ರಾಜ್ಯ ಘಟಕದ ಸದಸ್ಯರಾದ ರಾಜು ಮಾಡಿಗೆ ಅವರೇ, ಅದೇ ರೀತಿಯಾಗಿ ಊರಿನ ನನ್ನ ಎಲ್ಲ ಬಂಧುಗಳೇ, ಆತ್ಮೀಯರೇ, ತಮಗೆಲ್ಲ ಗೊತ್ತು, ನಾವು ಚಿಕ್ಕವರಿದ್ದಾಗ ಸಿರ್ವಾಲಿಂದ ಶಾಪುರಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 1 ರಿಂದ 1.5 ಗಂಟೆ ಆಗ್ತಿತ್ತು. ಅಷ್ಟು ಒಂದು ಆಳಾದ ರಾಜು ಮಾಡಿಗೆ ಅವರೇ, ಅದೇ ರೀತಿಯಾಗಿ ಊರಿನ ನನ್ನ ಎಲ್ಲ ಬಂಧುಗಳೇ, ಆತ್ಮೀಯರೇ, ತಮಗೆಲ್ಲ ಗೊತ್ತು, ನಾವು ಚಿಕ್ಕವರಿದ್ದಾಗ ಸಿರ್ವಾಲಿಂದ ಶಾಪುರಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 1 ರಿಂದ 1.5 ಗಂಟೆ ಆಗ್ತಿತ್ತು. ಅಷ್ಟು ಒಂದು ಆಳ ಬಿದ್ದಂತ ರಸ್ತೆ ಏನೋ ದೇವ್ರ ಪುಣ್ಯ ಅಂತ ಅನ್ಕೋಬೇಕು. ನಾವು ನ್ಯಾಷನಲ್ ಒಂದು ಇದರಲ್ಲಿ ಸೇರಿಕೆ ಆಗಿ ರಸ್ತೆ ಸುಧಾರಿಸ್ತು. ಇಲ್ಲಿಂದ ಸುಮಾರು ಬಸ್ಗಳು ಹೋಗ್ತವೆ, ಬರೀ 50 ಬಸ್ ಅಲ್ಲ, ಸುಮಾರು 100 ಬಸ್ ಹೋಗ್ತವೆ. ಇಲ್ಲಿಂದ ಗುಲ್ಬರ್ಗ ಇದೆ, ಚಿತ್ತಾಪುರಕ್ಕೆ ಇದೆ, ಸೇಡಂಕ್ಕೆ ಇದೆ, ಸುತ್ತಲ ಎಲ್ಲಾ ಜಿಲ್ಲೆ ಕೂಡ ಇದೇ ರಸ್ತೆ ಮುಖಾಂತರ ಬಸ್ಗಳು ಹಾದು ಹೋಗ್ತಾ ಬಂದವೆ. ಆದ್ರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸಲ ನಾನು ಭೇಟಿಯಾಗಿದ್ದೇನೆ. ಅದೇ ರೀತಿಯಾಗಿ ತಾಲೂಕಿನ ಮಾನ್ಯ ಸಚಿವರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಇದೆಲ್ಲ ಯಾಕಪ್ಪ, ನಾವೆಲ್ಲ ಸಂಘಟಕರು ಮತ್ತು ಊರಿನ ಸುಮಾರು ಅಪಘಾತಗಳಾಗಿದ್ದು ರೋಗಿಗಳು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬರಲಾಗದೆ ನರಕ ಯಾತ್ರೆ ಅನುಭವಿಸ್ತಾ ಇದ್ದಾರೆ. ಇದರ ಬಗ್ಗೆ ಲೋಕೋಪಯೋಗಿ ಇಲಾಖೆಯ ಮೂಲಕ ಕಾಮಗಾರಿ ಯೋಜನಾ ನಿರ್ದೇಶಕರಿಗೆ ಮನವಿ ಪತ್ರ ಬರೆದಿದ್ದರೂ ಕೂಡ ಯಾವುದೇ ಕ್ರಮ ಕೊಂಡಿಲ್ಲ. ಆದ್ದರಿಂದ ದಯವಾದ ತಾವು ಸೂರತ್, ಚೆನ್ನೈ, ಭಾರತ್ ಮಾಲ್ ಮತ್ತು ಹುಬ್ಬಳ್ಳಿ ರೈಲ್ವೆ ಕಾಮಗಾರಿಗಳ ಗುತ್ತಿಗೆದಾರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಹಾಳಾಗಿರುವ ರಸ್ತೆಯನ್ನು ಸಂಪೂರ್ಣವಾಗಿ ರಿಪೇರಿ ಮಾಡಿ ಮೇಲ್ಕಾಣಿಸಿದ ಎಲ್ಲಾ ಗ್ರಾಮಸ್ಥರಿಗೆ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಆರ್ಮಿ ಭಾರತ್ ಎಕ್ಸ್ಪ್ರೆಸ್ ಸಂಘಟನೆಯ ಮುಖಾಂತರ ತಮ್ಮಲ್ಲಿ ವಿನಂತಿ ಪಡಿಸುತ್ತೇವೆ. ಮಾನ್ಯರಿಗೆ ಮೊನ್ನೆ ತಹಶೀಲ್ದಾರ್ ಸಾಹೇಬ್ 2 ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ.